ಗಿಡ ಯಾಕೆ ಈ ಥರ ಆಗ್ತದಂದ್ರೆ ಹುಳ ತಿಂದಾಕಿರುತ್ತೆ. ಇದು ರೆಂಬೆ ಪಕ್ಕದಲ್ಲಿ ಐತಲ್ಲ, ಇಲ್ಲಿ ಸೆಂಟ್ರಲ್ಲಿ ಒಂದು ಹುಳು ಬಿದ್ದಿರ್ತದೆ. ಅದು ಕಟ್ ಮಾಡಬೇಕಾ? ಇಲ್ಲಿ ಇಲ್ಲಿ ಈ ಥರ ಹುಳು ಬಿದ್ದು ಇಲ್ಲಿ ಸೆಂಟ್ರಲ್ಲಿ ಏನೋ ಒಂದು ಹುಳು ಇರ್ತದೆ, ಅದಕ್ಕೆ ಈ ಥರ ಆಗ್ತಾರೆ ನೋಡಿ. ಇದು 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 ಕರೆಕ್ಟಾಗಿ ಐತೆ, ಇದು ಕರೆಕ್ಟಾಗಿ ಐತೆ, ಇದು ಕರೆಕ್ಟಾಗಿ ಐತೆ ನೋಡಿ. ಇದು ಹಂಗಾಗ್ತದೆ. ಇಲ್ಲಿ ಕಟ್ ಮಾಡಬೇಕು. ಇದು ನಾವು ಫಸ್ಟ್ ಇಲ್ಲಿ ಕಟಿಂಗ್ ಮಾಡಾಕ್ಬೇಕು. ಅದು ಕಟಿಂಗ್ ಆದಂಗೆ ಆಯ್ತು. ಅದು ಯಾಕೆ ಆ ಥರ ಆಯ್ತು ಅಂದರೆ ಅದು ರೂಟ್ಸ್ ಇದು ಬೇರ್ಗೆ ಜಂತ ಹುಳು ಬಿದ್ದದೆ. ಅದು ಸೆಂಟ್ರಲ್ ಹೋಗಿ ಬೇಕಾದ್ರೆ ಗಿಡ ತೋಡ್ತೀನಿ, ಆ ಸೆಂಟ್ರಲ್ ಹೋಗಿ ಒಂದು ಬೇರೆ ಸೆಂಟ್ರಲ್ ಹೋಗಿ ಏನಾಗ್ತದೆ ಅಂದರೆ ಹುಳ ಸೇರ್ಕೊಳ್ತದೆ. ಹುಳ ಸೇರ್ಕೊಳ್ತಂದ್ರೆ ಅದು ಬೇರೆ ಒಂಥರ ಗಂಟು ಕಟ್ಟೆಗಿಂತ ಬೇರೆ ಪೂರ್ತಿ ಬೇರಿಗೆಲ್ಲ ಹೋಗ್ತದೆ. ಅದು ಏನು ಅಂದರೆ ವೇಲಂ ಫ್ರೇಮ್ ಹಾಕ್ಬೇಕು. ಅದಕ್ಕೆ ವೇಲಂ ಫ್ರೇಮ್ ಹಾಕಲ್ಲ ಅಂದ್ರೂ ಕೂಡ ಆ ಥರ ಗಿಡ ಕಟಿಂಗ್ ಮಾಡಿಬಿಟ್ರೆ ಏನಾಗಲ್ಲ. ಅದು ತಿರುಗಿ ಬರ್ತದೆ, ತಿರುಗಿ ಹೊಸ ಬರ್ತದೆ. ನೋಡ್ಕೊಂಡಿದ್ದು ಅರ್ಜೆಂಟಾಗಿ ಕಟಿಂಗ್ ಮಾಡ್ಬೇಕು. ಅದನ್ನು ಇದು ಯಾರನ್ನೂ ನಂಬ್ತೀರಿ ನೀವು? 6 ತಿಂಗಳ ಗಿಡ ಅಂತ ಗೊತ್ತಿಲ್ಲ, ಕರೆಕ್ಟಾಗಿ 6 ತಿಂಗಳ ಗಿಡ. 6 ತಿಂಗಳಾಗಿತ್ತು ಗಿಡ ಗಿಡಗೆ. ಇವಾಗೇನು ಒಂದು ಇದಾಗಿಲ್ಲ, ಏನು ಕಾಯಿ ಬಿಟ್ಟಿಲ್ಲ. ಇವಾಗ ಕಾಯಿ ಸ್ಟಾರ್ಟ್ ನೋಡು, ಎಲ್ಲ ನೋಡಿ ಈಗ ಸ್ಟಾರ್ಟ್ ಆಗ್ತದೆ. ಹೇಳು, ಎಲ್ಲ ಕಾಯಿ ಸ್ಟಾರ್ಟ್ ಆಗ್ತದೆ ನೋಡಿ. ಇದರಲ್ಲಿ ಬಿಡ ನೋಡಿ, ಇದ್ರ ಬಿಟ್ಟಿರೋ ಕಾಯಿ ನೋಡಿ ಹೆಂಗೆ ಹೂವು ಹಿಂಗೆ ಬಿಡ್ತೈತೆ ಸುಮಾರು ನೋಡಿ. ಇದರಲ್ಲೇ ಒಂದು ರೆಕ್ಕೆದಲ್ಲಿ ಒಂದು ಗಿಡದಲ್ಲೇ ಒಂದು ರೆಂಬೆಯಲ್ಲೇ ಒಂದು 10 kg ಕಾಯಿ ಐತೆ ನೋಡಿ. ಇದು ಕಟ್ಬಿಡ್ಬೇಕು. ಇದಿಗೆ ಕಟ್ಟಲ್ಲ ಅಂದ್ರೆ ಸೊಪಟ ಕಟ್ಟಲ್ಲ ಅಂದ್ರೆ ಆಗಲ್ಲ ಅದು. ಹಂಗೆ ಬಿಟ್ಟರೆ ಏನಾಗುತ್ತೆ? ಬಿಟ್ಟರೆ ರೆಂಬೆದೆಲ್ಲ ಮುರಿದೋಗ್ತದೆ. ಕಾಯಿ ವೆಯ್ಟಿಗೆ ಒಂದು ಕಾಯಿ ವೆಯ್ಟ್ ಎಷ್ಟು ಬರ್ತದೆ ಗೊತ್ತಿಲ್ಲ ನಿಮಗೆ? ಆ ಕಡೆ ಬಾ, ಕಾಯಿ ತೋರಿಸ್ತೀನಿ. ಈ ಕಡೆದು ಕಾಯಿ, ಈ ಕಡೆದು ಕಾಯಿ ಎಲ್ಲ ಸೆಂಟ್ರಿಗೆ ಎತ್ಕೊಬರ್ತೀವಿ ನಾವು. ಅವಾಗ ಆರಾಮ ಇರ್ತದೆ ನಮಗೆ. ಆ ಕಣ್ಣಿಂಕ ಆ ಕಡೆಗೆ ಹೋಗಿ ತಿರ್ಗಿ ಹಿಂಗೆ ಸುತ್ತ ಕಡೆ ಬರೋಕ್ಕಾಗ್ತದ? ಹತ್ರ ಆಗ್ತದಲ್ಲ ಎತ್ಕೊಂಬರಕ್ಕೆ. ಅಲ್ಲಿಂದ ಎತ್ಕೊಂಬರಕ್ಕೆ ಇದು 9 ಅಡಿ ಸಾಲ ಹೊಡೆದಿರೋದು ನಮ್ದು. 10 ಅಡಿ ಸಾಲ, ಈಗ 9 ಅಡಿ ಸಾಲ ಹೊಡೆದಿರೋದು. ತೆಗಿ ಹಂಗೆ ಕಿಲ್ಲ ಅದನ್ನು ನೋಡ. ಫಸ್ಟ್ ಪಾರ್ಟಿ ಬರೋಲ್ಲ, ಫಸ್ಟ್ ಕಾಯಿ ಏನಾಗಲ್ಲ, ಡ್ಯಾಮೇಜ್ ನೋಡಿ. ಎಲ್ಲ ಪ್ರತಿಯೊಂದು ಕಾಯಿ ಹಿಂಗೆ ಬರ್ತದೆ, ಇದು ಬರಲ್ಲ. ಇದು ಫಸ್ಟ್ ಪಾರ್ಟಿ ಎಲ್ಲ ಇದೇ ಥರನೇ ಬರುತ್ತೆ ಕಾಯಿ. ಒಳಗಡೆ ಏನು ಕೆಟ್ಟೋಗಿರುತ್ತಾನ ಎಲ್ಲ ಹೋಗ್ತದೆ. ಹೇಳಿದ್ದು 2 ವರ್ಷ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ. 2 ವರ್ಷ ಬರಲ್ಲ ನೋಡಿ. ಪ್ರತಿಯೊಂದು ಕಾಯಿ ಹಿಂಗೆ 2 ವರ್ಷ ಅಲ್ಲ, ಒಂದು ಫಿನಿಶಿಂಗ್ ಬರಲ್ಲ. ಫಸ್ಟ್ ಕ್ರಾಪು, ಸೆಕೆಂಡ್ ಕ್ರಾಪು, ಥರ್ಡ್ ಕ್ರಾಪು. ಇಲ್ಲ ಇಲ್ಲ, ಇನ್ನು ಬರ್ತದೆ. ಸೆಕೆಂಡ್ ಕ್ರಾಪು. ಬರ್ತದೆ ಅಂದ್ರೆ ಇದೆಲ್ಲ ಕರೆಕ್ಟಾಗಿ ಬರ್ತದೆ. ಸೆಕೆಂಡ್ ಕ್ರಾಪಿನ ಕರೆಕ್ಟಾಗಿ ಬರ್ತಿದಲ್ಲಪ್ಪ? ಕರೆಕ್ಟಾಗಿ ಬರ್ತದೆ. ಕ್ವಾಲಿಟಿ ಕರೆಕ್ಟ್ ನೋಡಿ. ಇದೆಲ್ಲ ಕರೆಕ್ಟಾಗಿ ಬರ್ತದೆ ಕ್ವಾಲಿಟಿ. ಇವಾಗ ಆ ಗಿಡಕ್ಕೆಲ್ಲ ಅಷ್ಟು ಕಾಯಿ ಬಿಟ್ಟಿದ್ದೀರಲ್ಲ, ಅದಕ್ಕೆ ಅದು ಮೀಡಿಯಮ್ ಸೈಜ್ ಬರುತ್ತೆ. ಅದು ಬಿಟ್ಟಾಗ ಆ ಗಿಡಕ್ಕೆಲ್ಲ ಒಂದೇ ಕಾಯಿ, ಅದಕ್ಕೆ ಅದರದ್ದು ಎನರ್ಜಿ ಎಲ್ಲ ಒಂದೇ ಕಾಯಿಗೆ ತುಂಬೈತೆ. ಗಿಡ ತುಂಬ ಕಾಯಿ ಇದ್ದಾಗ ಕರೆಕ್ಟಾಗಿ ಶೇಪ್ ಬರುತ್ತೆ, ಶೇಪು ಸೈಜ್ ಎಲ್ಲ. ಸೆಕೆಂಡ್ ಕ್ರಾಪ್ ಅಂದ್ರೆ ಜಾಸ್ತಿ ಕಾಯಿ ಇರತ್ತಲ್ವಾ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಕಾಯಿ ಬರ್ತಾರಲ್ಲ ನೋಡಿ, ಎಲ್ಲ ಕಟಿಂಗ್ ಮಾಡಿದ್ರು ನೋಡಿ. ಈಗ ಎಲ್ಲ ಕಟಿಂಗ್ ಮಾಡಿರೋದು ನೋಡಿ. ಎಲ್ಲ ಕಟಿಂಗ್ ಮಾಡಿ ಎಲ್ಲ ಒಂದು 15 ಒಂದು 20 ದಿವಸ 30 ದಿವಸ ಆಗಿದೆ ಅಷ್ಟೇ, ತಿಂಗಳಾಗಿದೆ ಕಟಿಂಗ್ ಮಾಡಿ ನೋಡಿ. ಕಟಿಂಗ್ ಮಾಡಿದ ತಕ್ಷಣ ಹಿಂಗೆ ಬರ್ತದೆ ಹೂವು. ಇದರಲ್ಲೇ ಸುಮಾರು ಅಂದರೆ ಒಂದು 200 kg ಕಾಯಿ ಸಿಗ್ತದೆ ಒಂದು ಗಿಡದಲ್ಲಿ. 200 kg ಕಾಯಿ ಇದರಲ್ಲೇ ಬರ್ತದೆ. ಏನೋ ಇವಾಗ ಇದು ಹೂವೇ, ಬೇರೆ ಏನೂ ಇಲ್ಲ. ಇವಾಗ ಇರು ಮಗ್ಗೆ ಬರ್ತದೆ, ಅಷ್ಟು ಕಾಯಿ ಬರ್ತದೆ. ಅಷ್ಟು ಕಾಯಿ ಇವಾಗ ಬಿಡಬಾರ್ದು, ಅದು ಚಿಕ್ಕದು ಗಿಡ. ಇಲ್ಲ, ಏನಾಗಲ್ಲ, ಗಿಡ ಚೆನ್ನಾಗೈತೆ, ಏನಾಗಲ್ಲ. ಸ್ಟ್ರೆಂತ್ ಎಲ್ಲ ಕೊಟ್ಟೈತಲ್ಲ ಇದೆಲ್ಲ, ಕೊಂಬಿಗಳೆಲ್ಲ ಏನಾಗಲ್ಲ. ಬಾ ತೋರಿಸಿ ಎಷ್ಟು ಬರ್ತದಂದ್ರೆ, ಎಷ್ಟು ಗಿಡ ಉಳ್ಬೋದು ಅಂದ್ರೆ ಹೇಳ್ಬಿಡ್ತೀವಿ. 150 ಗಿಡ ಈ ಗಿಡ. ನಾರು ಇದೇ ಗಿಡ ಎಷ್ಟದು? 5 ಅಡಿ ಐತೆ ಅದು. 5 ಅಡಿ ಬರಲ್ಲ ಇದು. 4 ಅಡಿ.
ಹೈಟ್ ಮೇಲೆ ರೇಟು. ಇಲ್ಲ 6 ತಿಂಗಳಾಗಿಲ್ಲ, ಇದು ಹೂಳಿ ನೆಲ ಒಂದು 2 ತಿಂಗಳಾಗಿದೆ ಅಷ್ಟೇ, ಅದು 2 ತಿಂಗಳು ಕೂಡ ಆಗಿಲ್ಲ. ಕಾಯಿ ಬಿಡ್ತದೆ. ಚಿಕ್ಕದು ಚಿಕ್ಕ ಇದ್ರಿಗೇನೆ ಬಿಡತ್ತೋ ಅದು ಕಾಯಿ. ಇದು ನೋಡಿ, ಇದು ಒಂದು ತಿಂಗಳಾಗಿದೆ ಅಷ್ಟೇ ಹೂಳಿ ಗಿಡ. ಚಿಕ್ಕ ನಾರ್ಗೆನೆ ಕಾಯಿಂದ ಸ್ಟಾರ್ಟ್ ಆಗುತ್ತೆ ಅದು. ಹೇಳಿದ್ ನಾವು ಅದಕ್ಕೆ ಇದಕ್ಕೆ ಬಾಪ ತೋರ್ಸು ಅಂತ ಹೇಳಿದ್ದು. ಇವಾಗ ಅವಾಗೆ ತೋರಿಸ್ತಾರ ಒಂದು ಕಾಯಿ ಆ ಥರ. ಇಲ್ಲಿ ಈ ಕಾಯಿ ಇದೆಯಲ್ಲ, ಇದು ಯಾಕೆ ಹಿಂಗೆ ಮಚ್ಚೆ ಬರೋದು ಅಂತ. ಫಸ್ಟ್ ಕಾಯಿ ಹಿಂಗೆ ಬರೋದು. ಫಸ್ಟ್ ಕಾಯಿ ಮತ್ತೆ ಇವಾಗ ಫಸ್ಟ್ ಕಾಯಿ ಅಂದ್ರೆ ಇವು ಹಿಂಗಿದೆ, ಇದು ಹಿಂಗಿದೆ. ಇದು ಗೊಬ್ಬರ ಜಾಸ್ತಿ ಕೊಟ್ಟಿರ್ತೀರಿ, ಗೊಬ್ಬರ ಜಾಸ್ತಿ ಕೊಟ್ಟು ಕಾಯಿ ತಡಲ್ಲ. ಅವಾಗ ನಾವು ನಾರ್ಮಲ್ ಆಗಿ ಕೊಡ್ಬೇಕು, ಕಾಯಿಗೆ ಬಂದಾಗ ನಾರ್ಮಲ್ ಆಗಿ ಕೊಡ್ಬೇಕು. ಇದ್ರಿಗೆ ಓವರ್ ಕೊಟ್ರೆ ಆ ಥರ ಬರ್ತದೆ. ಗೊಬ್ಬರ ಹಿಂಗ ಬಿಡೋದು ನೀವು ಡ್ರಿಪ್ಪಲ್ಲಿ ಬಿಡ್ತೀವಿ, ಭೂಮಿಗೆ ಹಾಕ್ತೀವಿ.